ನಮಸ್ಕಾರ. ಇವತ್ತಿನ ವಿಡಿಯೋ HDFC ಷೇರುಗಳ ವಿಲೀನ ಷೇರು ಇದ್ದವರಿಗೆ ಹೇಗೆ ಲೆಕ್ಕಾಚಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಿನ್ನೆ ರಾತ್ರಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ HDFC ಮತ್ತು HDFC ಬ್ಯಾಂಕ್ ಅವರು ಈ ಕೆಳಕಂಡಂಥದ್ದನ್ನು ಅಪ್ರೂವ್ ಮಾಡಿದ್ದಾರೆ. ಮೊದಲನೇದು ಇಫೆಕ್ಟಿವ್ ಮರ್ಜರ್ ಡೇಟ್ ಆಫ್ ಕಂಪನೀಸ್ 1st July 2023 ಅಂದ್ರೆ ಇವತ್ತು. ರೆಕಾರ್ಡ್ ಡೇಟ್ ಆಫ್ ಮರ್ಜರ್ ಫಾರ್ ಶೇರ್ ಹೋಲ್ಡರ್ಸ್ 13ನೇ ತಾರೀಕು ಜುಲೈ 2023. ಮತ್ತೆ HDFC ಬ್ಯಾಂಕ್ ಮರ್ಜರ್ ಟರ್ಮ್ಸ್ ಏನು ಅಂತಂದ್ರೆ, ಯಾರ ಹತ್ರ 25 ಷೇರು HDFC ಇದೆಯೋ ಅವರಿಗೆ ಮುಂದಿನ ದಿನಗಳಲ್ಲಿ HDFC ಬ್ಯಾಂಕು 42 ಷೇರು ಕೊಡ್ತಾರೆ. ಅಲ್ಲಿಗೆ ಮಾರುಕಟ್ಟೆಯಲ್ಲಿ HDFC ಷೇರುಗಳು ಇನ್ನು ಮುಂದೆ ಇರುವುದೇ ಇಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ 25 ಷೇರಿಗಿಂತ ಕಮ್ಮಿ ಅಥವಾ ಜಾಸ್ತಿ HDFC ಷೇರುಗಳಿದ್ರೆ ಆವಾಗ ನಿಮಗೆ ಒಂದು ತರದ ಫ್ರಾಕ್ಷನ್ ಅಥವಾ ಪ್ರಪೋರ್ಷನೇಟ್ ಷೇರುಗಳು ಬರ್ತವೆ. ಹೇಗೆ ಅಂತ ಮುಂದಿನ ಸ್ಲೈಡ್ನಲ್ಲಿ ವಿವರಣೆ ಕೊಟ್ಟಿದ್ದೇನೆ. ಸಪೋಸ್ ನಿಮ್ಮ ಹತ್ರ 10 ಷೇರು HDFC ಇದೆ, ನಿಮ್ಮ ಹತ್ರ 25 ಷೇರ್ ಇಲ್ಲ, ಆವಾಗ 25:42 ರೇಷಿಯೋದಲ್ಲಿ ನಿಮಗೆ 10 × 42 / 25 ಅಂತಂದ್ರೆ 16.8 ಶೇರ್ ಸಿಗುತ್ತೆ. ಹೀಗೆ ನಿಮ್ಮ ಹತ್ರ ಫ್ರಾಕ್ಷನ್ ಆಫ್ ಎ ಶೇರ್ ಬಂದಾಗ ಹೋಲ್ ನಂಬರ್ ಏನಿದೆ 16, ಆ ಶೇರನ್ನು ನಿಮ್ಮ ಡಿಮೆಟ್ ಅಕೌಂಟಿಗೆ ಹಾಕ್ತಾರೆ. 0.8 ಏನು ಉಳ್ಕೊಂಡಿದೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಮಾರುಕಟ್ಟೆ ರೇಟಿಗೆ ಅನುಗುಣವಾಗಿ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಹಣವನ್ನು ಹಾಕ್ತಾರೆ. ಹೀಗೇನೆ ನಿಮ್ಮ ಹತ್ರ ಯಾವ ನಂಬರ್ ಆಫ್ HDFC ಷೇರುಗಳಿದ್ರು ಕೂಡ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ನಿಮ್ಮ ಹತ್ರ ಆಸ್ ಆನ್ 13th July HDFC ಷೇರುಗಳಿದ್ರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಈ ತಿಂಗಳ ಒಳಗಾಗಿ ನಿಮ್ಮ ಅಕೌಂಟಿಗೆ ಪ್ರಪೋರ್ಷನೇಟ್ ನಂಬರ್ ಆಫ್ HDFC ಬ್ಯಾಂಕ್ ಷೇರುಗಳನ್ನು ಹಾಕಲಾಗುವುದು. ಈ ಪ್ರೋಸೆಸ್ ಆದ್ಮೇಲೆ ಮಾರುಕಟ್ಟೆಯಲ್ಲಿ HDFC ಷೇರುಗಳು ಇರುವುದಿಲ್ಲ. ಅದನ್ನ ಯಾವಾಗ ಡಿಲಿಸ್ಟ್ ಮಾಡ್ತೇವೆ ಅಂತ ಇವತ್ತಿನವರೆಗೆ HDFC ಬ್ಯಾಂಕ್ನವರು ಮಾಹಿತಿಯನ್ನು ಕೊಟ್ಟಿಲ್ಲ. ಈಗ ಇನ್ನೊಂದು ಪ್ರಶ್ನೆಯನ್ನು ಬಹಳಷ್ಟು ಜನ ನಮಗೆ ಕೇಳ್ತಾರೆ, ಸರ್ ಈ ರೀತಿ HDFC ಬ್ಯಾಂಕು HDFC ವಿಲೀನ ಆಗೋದ್ರಿಂದ ಮುಂದೆ ಅದು ಮೇಲಕ್ಕೆ ಹೋಗುತ್ತೆ ಅಂತ ಗ್ಯಾರಂಟಿ ಇದ್ರೆ ಈಗ ಒಂದಷ್ಟು HDFC ಬ್ಯಾಂಕ್ಗಳ ಷೇರುಗಳನ್ನು ಕೊಂಡ್ಕೊಳ್ಳ. ಅದು ಒಂದು ಒಳ್ಳೆಯ ಮೂವ್ ಅಲ್ಲ. ಯಾಕಂದ್ರೆ ಇವತ್ತು ತಗೊಂಡ್ರು ಅಷ್ಟೇ, 5 ವರ್ಷದ ಮೇಲೆ ತಗೊಂಡ್ರು ಅಷ್ಟೇನೆ. ಬ್ಯಾಂಕಿನ ಷೇರುಗಳು ಮೇಲಕ್ಕೆ ಹೋಗುತ್ತೆ ಅಂತ ಕಂಡು ಬಂದ್ರೆ ಯಾವಾಗ ಬೇಕಾದ್ರೂ ತಗೋಬಹುದು. ವಿಲೀನ ಆಗುತ್ತೆ ಅನ್ನುವ ಕಾರಣದಿಂದ ಯಾವ ಷೇರನ್ನು ಹೊಸದಾಗಿ ತಗೊಳ್ಳಿಕ್ಕೆ ಹೋಗಬೇಡಿ. HDFC ಬ್ಯಾಂಕು ರೆಕಾರ್ಡ್ಸ್ ಆಫ್ಟರ್ ಮರ್ಜರ್. ಅಪ್ರಾಕ್ಸಿಮೇಟ್ ಮಾರ್ಕೆಟ್ ಕ್ಯಾಪ್ ಆಫ್ಟರ್ ಮರ್ಜರ್ 14.7 lakh crore ಆಗುತ್ತೆ. ಮತ್ತು ದಿಸ್ ವಿಲ್ ಬಿ ದ ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿ ಇನ್ ಇಂಡಿಯಾ ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪ್. ಮೊದಲನೇದು ರಿಲಯನ್ಸ್ ಇಂಡಸ್ಟ್ರೀಸ್ 17.25 lakh crores, ಎರಡನೇದು HDFC ಬ್ಯಾಂಕ್ 14.7 lakh crores ಮತ್ತು ಮೂರನೇದು TCS 12.08 lakh crores. ಮತ್ತೆ ಪೊಸಿಷನ್ ಇನ್ ದ ಹೋಲ್ ವರ್ಲ್ಡ್ 61ನೇಯ ಮೋಸ್ಟ್ ವ್ಯಾಲ್ಯೂಬಲ್ ಕಂಪನಿ. ಪೊಸಿಷನ್ ಅಮಾಂಗ್ ಬ್ಯಾಂಕ್ಸ್ ಇನ್ ದ ವರ್ಲ್ಡ್ 4th ಲಾರ್ಜೆಸ್ಟ್ ಬ್ಯಾಂಕ್ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪ್ ಇಡೀ ಪ್ರಪಂಚಕ್ಕೆ ಹೋಲಿಸಿದೆ. ಇನ್ನು ಮುಂದಕ್ಕೆ ಹೋಗ್ತಾ ಇದ್ದಾಗೆ ಇನ್ನೊಂದಷ್ಟು ಅಂಕಿಅಂಶಗಳು. HDFC ಬ್ಯಾಂಕ್ ಮಾರ್ಕೆಟ್ ಕ್ಯಾಪ್ ಮೋರ್ ದೆನ್ ದಿ ಮಾರ್ಕೆಟ್ ಕ್ಯಾಪ್ ಆಫ್ ಟಾಪ್ 4 ಪ್ರೈವೇಟ್ ಬ್ಯಾಂಕ್ಸ್ ಅಂದ್ರೆ ICICI ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್. ಈ 4 ಪ್ರೈವೇಟ್ ಬ್ಯಾಂಕ್ಗಳನ್ನು ಒಟ್ಟಿಗೆ ಸೇರಿಸಿದ್ರು ಕೂಡ HDFC ಬ್ಯಾಂಕಿನಷ್ಟು ಮಾರ್ಕೆಟ್ ಕ್ಯಾಪ್ ಆಗೋದಿಲ್ಲ. ಅಂದ್ರೆ HDFC ಬ್ಯಾಂಕ್ ಎಷ್ಟು ದೊಡ್ಡದು ಅಂತ ನೀವೇ ಊಹೆ ಮಾಡ್ಕೋಬಹುದು. ಮತ್ತೆ ಮಾರ್ಕೆಟ್ ಕ್ಯಾಪ್ ವಿಲ್ ಬಿ ಮೋರ್ ದೆನ್ ಮಾರ್ಕೆಟ್ ಕ್ಯಾಪ್ ಆಫ್ ಆಲ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಅಂದ್ರೆ ಭಾರತದಲ್ಲಿರುವ ಎಲ್ಲಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳನ್ನು ಸೇರಿಸಿದ್ರು ಕೂಡ HDFC ಬ್ಯಾಂಕಿನಷ್ಟು ದೊಡ್ಡ ಮೊತ್ತ ಆಗೋದಿಲ್ಲ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಹತ್ರ ಸದ್ಯದ ಮಟ್ಟಿಗೆ HDFC ಷೇರುಗಳು ಇದ್ದಾವ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಲೈಕ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.